ಅಲ್ಲೂ ಹೋಗಿ ಭಾಗವಹಿಸ್ತಿರ್ಲಿಲ್ಲ. ಹಾಗಾಗಿ ಅದೇ ಪಾಯಿಂಟ್ ಅಲ್ಲಿಗೆ ಬರ್ತೀನಿ. ಆಮೇಲೆ ಆಗ್ಲಿಂದ ಒಂದು ಚರ್ಚೆ ನಡೀತಾ ಇದೆ, ಮಗನ್ ಮಾಡಿದ್ರು ಅಂತೇಳಿ. ಯಾವ ಪಕ್ಷದಲ್ಲಿ ತಂದೆ ಒಬ್ಬ ಮಗನ್ ಮಾಡಿಲ್ಲ ಸರ್? ತಂದೆ, ಇಬ್ಬಿಬ್ರು ಮಕ್ಕಳು, ಸೊಸೆ, ಮೊಮ್ಮಗ, MP MLA ಎಲ್ಲವೂ ಆಗಿದ್ದು ಯಾರಾಗಿದ್ದು? ನಮ್ಮಲ್ಲ ಸಿದ್ದರಾಮಯ್ಯ ತಂದಿದ್ದು ಒಬ್ಬ ಮಗನಿಗೆ. ಏನು ನೀವು ತಗೊಳ್ಳಿ, ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಯತೀಂದ್ರ ಅವ್ರ ಬಗ್ಗೆ ಮಾತ್ರ ಕೂತಿರುವಂತ ಮೂರು ಪಕ್ಷಗಳ ಹಿತ ಕುಟುಂಬ ರಾಜಕಾರಣ ಯತೀಂದ್ರ ಅಂತ ಯಾಕೆ ಮಾಡ್ತೀರಿ? ನಿಮ್ಮ ಪಕ್ಷದಲ್ಲಿ ನಿಮ್ಮ ಯಾಕೆ ಮಾಡ್ತಿರೋದು ಅಂದ್ರೆ ಕೇಳಿದಾರೆ, ಯಾರೋ ಉತ್ತರ ಕೊಡ್ಬೇಕು, ನೀವು ನಾ ಕೊಡ್ತೀನಿ. ಯತೀಂದ್ರ ಅಂತ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಅದೇ ಜಿಲ್ಲೆಯಲ್ಲಿದ್ದಂತ ಹಿರಿಯ ನಾಯಕರಿಗೆ, ಅದು ಪ್ರಬಲ ಸಮುದಾಯಗಳಿಂದ ಬರುವಂತ, ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡುವಂತ ಸಮುದಾಯ ಅಂತ ಅರ್ಥೈಸಿಕೊಂಡಿರುವಂತ ಸಮುದಾಯಗಳಿಂದ ಬರುವಂತ ವ್ಯಕ್ತಿಗಳಿಗೆ ಅವಕಾಶ ತಪ್ಪು ಬಿಡ್ತು. ಅದೇ ಯಾರದು? SC ಮಾದೇವಪ್ಪ ಅವರು SC ಬಲ, ತನ್ವೀರ್ ಸೇಠ್ ಅವರು ಅಲ್ಪಸಂಖ್ಯಾತ. ತನ್ವೀರ್ ಸೇಠ್ ಅವರು ಎಷ್ಟು ಬಾರಿ ಶಾಸಕರು? ಅಟ್ಲೀಸ್ಟ್ SC ಮಾದೇವಪ್ಪ ಅವರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಇದ್ರಪ್ಪ, ಸಮಾಜ ಕಲ್ಯಾಣ ಇಲಾಖೆ ಮಾಡಿದ್ರು, ಇವಾಗ ಹೊರಗಿದ್ದಾರೆ. ಓಕೆ, ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ಸರ್? ನೀವು ಹೇಳಿದಂತ ಹೆಸರುಗಳೆಲ್ಲರೂ ಕೂಡ ಸಚಿವರಾಗೋದಕ್ಕೆ ಅರ್ಹತೆ ಇರೋರೆ. ಹೌದು, ಆಯ್ತಾ ಸರ್? ಆದ್ರೆ ಯತೀಂದ್ರ ಸರ್ ಯತೀಂದ್ರ ಅರ್ಹತೆ ಅಂತ ಹೇಳಿದ್ರೆ ಏನ್ ಸರ್? ನಾವು ಕೇಳೋದಲ್ಲ ಸರ್, ನೀವು ಉತ್ತರ ಕೊಡ್ಬೇಕು ಜನರಿಗೆ. ನಮ್ದೇನಿದೆ, ನೀವು ಯತೀಂದ್ರನಾದ್ರು ಮಂತ್ರಿ ಮಾಡ್ರಿ, ಇನ್ನೊಬ್ಬರನ್ನಾದ್ರೂ ಕೆಲಸ ಆದ್ರೆ ಆಯ್ತಷ್ಟೇ. ನಾವು ವೋಟ್ ಹಾಕೋ ಜನ, ರಾಜಕಾರಣ ಮಾಡೋಲ್ಲ. ಜನಕ್ಕೆ ಅವರ ನಮ್ಗೆ ಕೊಡುವಂತ ಉತ್ತರ ಏನ್ ಗೊತ್ತಾ? ಉತ್ತಮವಾದ ಆಡಳಿತ ಜನಕ್ಕೆ. ಅದು ಜನಕ್ಕೆ ಬೇಕಾಗಿರೋದು ಅದು ಸರ್. ಅದು ಬಿಟ್ಬಿಟ್ಟು ನಾವು ರಾಜಕೀಯವಾಗಿ ನಾವು ಕೆಲಸ ಹಾಕೋಬಹುದು. ನೀವು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅವ್ರಿಗೂ ಕೇಳೋಣ ಇರಿ. ಗೋವಿಂದರಾಜ್ ಒಂದು ಈ ಆಡಳಿತ ಪಕ್ಷದಲ್ಲಿ ಇರುವಂತಹ ಒಂದು ಅಸಮಾಧಾನ ಏನು ಭುಗಿಲೆದ್ದಿದೆ ಅಂತ ನಾವು ಮಾತನಾಡ್ತಾ ಇದೀವಿ. ಇದರಿಂದ ನಿಮ್ಗೆ ನಿಮ್ಮ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಒಂದು ವಿಶ್ಲೇಷಣೆ ಒಪ್ತೀರಾ? ಬಿಜೆಪಿ ಜೊತೆ ಒಂದಾಗೋದಕ್ಕೆ ಈ ಅಸಮಾಧಾನ ಕಾರಣ ಆಯ್ತು? ಖಂಡಿತ ಆ ಥರದ್ದೇನಿಲ್ಲ ಸರ್. ಸಮಸ್ಯೆಗಳು ಒಂದು ಪಕ್ಷದಲ್ಲಿ ಇದ್ದಾಗ, ಸಣ್ಣ ಪುಟ್ಟವಿದ್ದಾಗ ಸರಿ ಮಾಡ್ಕೊಳ್ಳೋಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ. ಇವತ್ತು ಇರ್ತಕ್ಕಂಥ ಕ್ಯಾಬಿನೆಟ್ ವಿಚಾರವಾಗಿ ಚರ್ಚೆ ಮಾಡ್ತಾ ಕೇಳಿ ಸರ್. ಇಲ್ಲಿ ಇವತ್ತು ನಾವು ಜನರ ವಿಚಾರವಾಗಿರ್ತಕ್ಕಂಥ ಒಂದು ಸಂಪುಟ, ಒಂದು ಸರ್ಕಾರದ ವಿಚಾರವಾಗಿ ಇವತ್ತು ಚರ್ಚೆ ಮಾಡಕ್ ಕೂತಿರ್ತಕ್ಕಂಥದ್ದು. ಮನೆಯಲ್ಲಿ ಗೊಂದಲ ಇದ್ದಾಗ ನಾವು ಮನೆಯಲ್ಲಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಇದೆ, ಮಾಡ್ಕೊಳ್ತೀವಿ. ರೇ ರಾಜ್ಯದ ಜನರ ಪರವಾಗಿ ಕುಟುಂಬ ಇವತ್ತು ರಾಜ್ಯದ ಜನರ ಪರವಾಗಿ ಸರಿಯಾಗಿ ಕೆಲಸ ಮಾಡ್ತಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ರಾಜ್ಯದ ಜನತಾ ಪರವಾಗಿ ಒಳ್ಳೆ ಕೆಲಸ ಮಾಡಿ, ನಾವು ಸಾಧನೆ ಮಾಡೋಂತ ಕೆಲಸ ಮಾಡ್ತೀವಿ. ನೀವು ಪ್ರಶ್ನೆ ಮಾಡಿದ್ರೆ ನಮ್ಮನೆ ವಿಚಾರ ಸರ್ಕಾರ ಬಂದ್ಬಿಟ್ಟು ನಿಮ್ಮ ಮನೆ ಅಲ್ಲ ರೀ, ಸರ್ಕಾರದ ಬಗ್ಗೆ ಮಾತಾಡಿ, ಸರಿಯಾಗಿ ನಡೀತಾ ಅಲ್ಲ. ಒಂದ್ ನಿಮಿಷ ಸರ್, ಇಷ್ಟೆಲ್ಲ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಸೈಲೆನ್ಸ್ ಬಗ್ಗೆ ಚಾಂದ್ ಪಾಷ್ ಅವರಿಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಕೇಳಿ, ಹಿಂದೆ 2019 ಶಾಂತಿವನದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಏನೆಲ್ಲ ಮಾಡ್ಬೇಕು ಮಾಡ್ಬಿಟ್ಟು ಸರ್ಕಾರವನ್ನ ಯಾಂಬಟದಲ್ಲಿ ತಗೊಂಡೋಗಿದ್ದನ್ನೋದು ಚಾಂದ್ ಪಾಷ್ ಅವ್ರಿಗೆ ಗೊತ್ತಿದ್ರೆ ಭವಿಷ್ಯ ಇವತ್ತು ಫಲಾನುಭವಿಗಳಲ್ಲ ಸರ್, ಸರ್ಕಾರ ಮಾಡಿದ್ರು. ಕೊನೆ ಸೀಟಲ್ಲಿ ಕೂತ್ಕೊಂಡ ಸಿದ್ದರಾಮಯ್ಯನವರು ಬಹಳ ಪ್ರಶಾಂತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಅನಿಸ್ತಾ ಇದೆ. ಹಿಂದೆ ಕೂತ್ಕೊಂಡು ಪ್ರಶಾಂತವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವಾಗ ಯಾವ ಮಟ್ಟದಲ್ಲಿ ಎಲ್ಲಿ ಭುಗಿಲೆ ಹೇಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಹಿಂದೆ ಕೂತ್ಕೊಂಡು ಎಲ್ಲವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಗೊಂದಲಗಳು ಹುಟ್ಟಾಗ್ತಾ ಇದ್ದಾರೆ ಅಂತ. ಯಾಕೆಂದರೆ ಹಿಂದೆ ನಾವು ಉಪಮುಖ್ಯಮಂತ್ರಿಗಳು ಚರ್ಚೆಗಳು ಬಂದಾಗ ನಿದ್ದೆ ಮುದ್ದೆ ಚರ್ಚೆಗಳು ಸಭೆಗಳು ಎಲ್ಲರ ಮನೇಲಿ ನಡೆದಿದ್ದು ನೋಡಿದ್ದೀವಿ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಸರ್ಕಲ್ಲು ದೊಡ್ಡ ಸರ್ಕಲ್ 10-15 ಜನ ಇದ್ದಂಥ ಸಚಿವರುಗಳು ಫಸ್ಟ್ ಸರ್ಕಲ್ ಆಗಿ ಯಾವ ರೀತಿಯಾಗಿ ಚರ್ಚೆಗಳು ಮಾಡ್ತಾಯಿದ್ರು, ಸಭೆ ಸೇರಿಸ್ತಾ ಇದ್ರು, ಎಲ್ಲವೂ ಕೂಡ ಮಾಡ್ದಂಗೆ ಇವತ್ತು DK ಶಿವಕುಮಾರ್ ಜೊತೆ ಯಾರೂ ಕೂಡ ಸಚಿವರು ಸೇರ್ಕೊಂಡು ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಚರ್ಚೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ.
ಇವತ್ತು ಗೊಂದಲ ಇದೆ. ಯಾವುದೇ ಸಚಿವರುಗಳಿಗೆ MLAಗಳಿಗೆ ಇವತ್ತೇನೋ ಸರ್ಕಾರದಿಂದ ಆಗುತ್ತೆ ಅನ್ನೋದು ಯಾವುದೂ ಕೂಡ ಭರವಸೆ ಇಲ್ಲ. ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗೇ ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಎಲ್ಲವನ್ನು ಕೂಡ ಹೈಕಮಾಂಡ್ ಹತ್ರ ತಗೊಂಡೋಗಿ ಚರ್ಚೆ ಮಾಡಿ ಬಗೆಹರಿಸೋಂಥ ಶಕ್ತಿನೂ ಕೂಡ DK ಶಿವಕುಮಾರ್ಗಿಲ್ಲ. ಇವತ್ತು ಬೆಳಗ್ಗೆ ಎದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಟ್ರಬಲ್ ಶೂಟರ್ ಅಂತ ಹೇಳ್ತಾ ಇದ್ರು DK ಶಿವಕುಮಾರ್. ಇವತ್ತು ರಾಜ್ಯದಲ್ಲೇ ಇವತ್ತು ಟ್ರಬಲ್ ಸೃಷ್ಟಿಯಾಗಿದೆ. ಇಂಥ ಟ್ರಬಲ್ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಯಾರಾದರೂ ಅವ್ರ ಪರವಾಗಿ ಸಚಿವರು ಶಾಸಕರುಗಳ ಏನೂ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಯಾರನ್ನು ಒಬ್ಬರು ಕೂಡ ರಾಜ್ಯ ಜನತೆ ಮುಂದೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಪ್ಲಾನ್ ಮಾಡೇ ಮಾತಾಡಿಸ್ತಾ ಇದ್ದಾರೆ. ಮಾತಾಡೋಂಗ್ ಮಾಡೇ ಮಾಡ್ತಾರೆ. 100% ಇದು ಬೂದಿ ಮುಚ್ಚಿದ ಕೆಂಡ. ಅವರು ಅವ್ರ ಮನೆ ಸರಿ ಮಾಡ್ಕೋತಾರಂತೆ. ಈಗ ನೀವು ಅವರು ಅಕ್ಕಪಕ್ಕದ ಮನೆಯವ್ರು ಆಗ್ಬಿಟ್ಟಿದ್ದೀರಿ. ನೀವು ಶಿಫ್ಟ್ ಆದ್ರೂ ಅವ್ರು ಶಿಫ್ಟ್ ಆದ್ರೂ ಗೊತ್ತಿಲ್ಲ ನಮ್ಗೆ. ಒಟ್ಟಿನಲ್ಲಿ ಒಟ್ಟಿಗೆ ಮನೆ ಮಾಡ್ಕೊಂಡು